ದೊಡ್ಡದು ಮಾಡೋದು ಸರಿಯಲ್ಲ. ಒಳ್ಳೆ ಕುಟುಂಬ, ಒಳ್ಳೆ ಸಂಬಂಧ, ಇಂಥ ಸಂಬಂಧ ಹುಡುಕಿದ್ರೂ ನಮ್ಮ ನಿಧಿಗೆ ಸಿಗಲ್ಲ. ಎಷ್ಟು ಹುಡುಕಿದ್ರು ಇಂಥವ್ರು ಯಾರಿಗೂ ಸಿಗಬಾರ್ದು. ಮದುವೆ ಅಂದರೆ 2 ಕುಟುಂಬದ ಮಧ್ಯ ಮಾತ್ರ ಆಗೋದಲ್ಲ ಅಲ್ವಾ? ಪೂರ್ತಿ ಜೀವನ ಜೊತೆಲಿರೋ 2 ವ್ಯಕ್ತಿ 2 ಮನಸ್ಸು ಹೊಂದಬೇಕಲ್ವಾ? ಯಾರ್ದೋ ಸ್ವಾರ್ಥಕ್ಕೆ ಇನ್ನೊಬ್ರು ಜೀವನ ಯಾಕೆ ಒತ್ತೆ ಇಡಬೇಕು? ಏಯ್, ನಿಂದು ಯಾಕೋ ಅತಿ ಆಯ್ತು. ನಿಮ್ಮ ನಡವಳಿಕೆ ಮಿತಿ ಮೀರಿದಕ್ಕೆ ನನ್ನ ಮಾತು ಬಂದಿದ್ದು. ಮಾತುಕತೆ ಅಂತ ಆಗಬೇಕಾಗಿದ್ದು ಒಳ್ಳೆ ಜಗಳದ ಥರ ಆಗ್ತಾ ಇದೆಯಲ್ಲ. ಹಿರಿಯರು ಮಾತಾಡೋ ಜಾಗದಲ್ಲಿ ಕಿರಿಯರ ಬಾಯಿ ಜಾಸ್ತಿ ಸದ್ದು ಮಾಡಿದ್ರೆ ಹೀಗೆ ಆಗೋದು. ನನ್ನ ಪ್ರಕಾರ ಈ ಮದುವೆಗೆ ನಿಧಿ ಒಪ್ಕೋಬೇಕು, ಅದೇ ಸೂಕ್ತ. ಹೌದು, ಆದರೆ ಅವ್ರ ಮನಸ್ಸಿಗೆ ಇಷ್ಟ ಆಗಿದ್ರೆ ಮಾತ್ರ ಅವ್ರು ಒಪ್ಕೋಬೇಕು. ಆಗ ಮಾತ್ರ ಅದು ಸೂಕ್ತ. ನೀವು ನನ್ನ ಲೈಫ್ನ ಕಂಟ್ರೋಲ್ ಮಾಡಿ, ನಂಗೆ ಬೇಜಾರಿಲ್ಲ. ಯಾಕಂದ್ರೆ ಆ ಹಕ್ಕು ನಿಮ್ಗಿದೆ. ಆದರೆ ನಿಧಿ ಲೈಫಲ್ಲಿ ಏನು ಮಾಡಬೇಕು ಅಂತ ಹೇಳೋ ಅಧಿಕಾರ ನಿಮ್ಗಿಲ್ಲ. ಅವರು ನಿಮ್ಮ ಮಾತು ಕೇಳಬೇಕು ಅನ್ನೋ ಅವಶ್ಯಕತೆ ಅವ್ರಿಗೂ ಇಲ್ಲ ಅಲ್ವಾ? ನಾನು ಕ್ಷಮೆ ಕೇಳೋ ಅರ್ಹತೆನೂ ಕಳ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು. ಆದರೆ ಅದಕ್ಕಿಂತ ಇನ್ನೇನು ಕೇಳಲಿ ಅಂತ ಗೊತ್ತಾಗ್ತಿಲ್ಲ. ಅಮ್ಮನಿಗೆ ಮೂಗಿನ ತುದಿಲೇ ಕೋಪ. ಅವ್ರು ಮಾತಾಡಿದ್ದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅಳ್ಬೇಡ ನಿತ್ಯ, ಪ್ಲೀಸ್. ಅವ್ರ ಮಾತಲ್ಲಿ ನನಗೆ ಕೋಪ ಕಾಣಿಸ್ಲಿಲ್ಲ ತೇಜಸ್. ಅವ್ರು ನನ್ನ ತುಂಬ ದ್ವೇಷಿಸ್ತಾರೆ ಅಂತ ಅನಿಸ್ತು. ಕೋಪ ತಡ್ಕೊಂಡ್ಬಿಡ್ಬೋದು, ಆದರೆ ದ್ವೇಷ ತಡ್ಕೊಳಕ್ಕಾಗಲ್ಲ ಅಲ್ವಾ? ನಿತ್ಯ, ನಿನ್ನನ್ನು ಯಾರು ದ್ವೇಷ ಮಾಡೋದಕ್ಕಾಗುತ್ತೆ? ನೋಡು, ನೀನು ದುಃಖ ಪಡೋದನ್ನ ನೋಡೋಕ್ಕಾಗ್ತಿಲ್ಲ. ನಿನ್ನ ಜೊತೆ ನಾನಿದ್ದೀನಿ. ನಂಗೆ ಯಾಕೋ ನಿಮ್ಮಮ್ಮ ನನ್ನ ಒಪ್ಕೊಳ್ಳಲ್ಲ ಅನ್ನಿಸ್ತಿದೆ. ನಿತ್ಯ, ಒಪ್ಕೋತಾರೆ. ಸ್ವಲ್ಪ ಸಮಯ ಬೇಕಾಗ್ಬೋದು, ಆದರೆ ಒಪ್ಕೊಳ್ಳೇಬೇಕು ಅಲ್ವಾ? ಯಾವತ್ತೂ ಒಪ್ಕೊಳ್ದಿದ್ರೆ, ನನ್ನ ನಿನ್ನ ದೂರ ಮಾಡಿದ್ರೆ? ಹಾಗೇನಾದರೂ ಆದರೆ ನಾನು ಕಳ್ಕೊಂಡಿದ್ದ ತಾಯಿ ಪ್ರೀತಿನ ನೀನೇ ಕೊಡಬೇಕು ನಿತ್ಯ. ನೋಡು, ಯಾರೇನೇ ಮಾತಾಡಲಿ, ಯಾರೇನೇ ಮಾಡಲಿ, ನಮ್ಮಿಬ್ಬರನ್ನಂತೂ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ನಾನು, ನನಗೆ ನೀನು, ಅಷ್ಟೇ. ಅಪರೂಪಕ್ಕೆ ಬಂದಿದ್ದೀವಿ ಅಂತ ತುಂಬಾನೇ ಅವಮಾನ ಮಾಡಿದ್ರಿ ತಾರಾ ಅವರೇ ನೀವು. ಮಾಧುರಿ, ಪ್ಲೀಸ್ ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಅವಮಾನ ಮಾಡೋದು ನಮ್ಮ ಉದ್ದೇಶ ಆಗಿರಲಿಲ್ಲ. ಆದರೆ ಸರಿ ತಪ್ಪು ಅಂತ ಹೇಳಿದ್ದನ್ನೇ ನೀವು ಅವಮಾನ ಅಂತ ಅಂದ್ಕೊಂಡ್ರೆ ನಿಮ್ಗೆ ಅರ್ಥ ಮಾಡ್ಸೋದು ಹೇಗೆ ಅಂತ ನಮಗೆ ಗೊತ್ತಿಲ್ಲ. ದಯವಿಟ್ಟು ನೀವೆಲ್ಲ ಹೊಡ್ಬೋದು. ನಡೆಯೋ ಸರ್. ಮಾಧುರಿ, ಕರ್ಣ, ತುಂಬ ದೊಡ್ಡ ತಪ್ಪು ಮಾಡಿದ್ಯಾ. ಇದಕ್ಕೆ ಬೆಲೆ ಕಟ್ಟಬೇಕಾಗತ್ತೆ. ಲಚ್ಚಿ, ನನ್ನ ಕ್ಷಮಿಸ್ಬಿಡೆ. ನನ್ನ ಮಾತಿನಿಂದ ನಿಮ್ಮ ಮನೇಲಿ ಎಲ್ಲರ ಮನಸ್ಸು ಹಾಳಾಗೋಯ್ತು. ಹಾಗೆಲ್ಲ ಏನೂ ಇಲ್ಲ ಕಣೆ. ನಮ್ಮನೆಯವರು ನಿನ್ನ ಮೊಮ್ಮಗಳಿಗೆ ಇಂಥ ಸಂಬಂಧ ಹುಡುಕ್ಬಿಟ್ರಲ್ಲ, ನೀನು ನನ್ನ ಕ್ಷಮಿಸ್ಬೇಕು ಕಣೆ. ನನ್ನ ವಯಸ್ಸಾದವಳು, ಜೀವನದಲ್ಲಿ ಎಷ್ಟು ನೋಡಿದ್ದೀನಿ. ಆದರೂ ನನ್ನ ಒಂದು ದುಡುಕಿನಿಂದ ಚಿನ್ನ, ನಾನು ಮಾಡಿದ್ದೊಂದು ಸಣ್ಣ ತಪ್ಪಿನಿಂದ ನಿನ್ನ ಜೀವನನೇ ಹಾಳಾಗೋಗ್ತಿತ್ತಲ್ಲೇ. ನಾನು ಕ್ಷಮಿಸ್ಬಿಡು ಪುಟ್ಟ. ಅಜ್ಜಿ, ಇವಾಗ ಏನಾಯ್ತಂತ ಹೀಗೆಲ್ಲ ಮಾತಾಡ್ತಿದ್ಯಾ? ಆ್ಯಕ್ಚುಲಿ ಏನು ಗೊತ್ತಾ, ಅವ್ರು ಹೋಗುವಾಗ ಥ್ಯಾಂಕ್ಸ್ ಹೇಳಿ ಹೋಗಬೇಕಿತ್ತು. ಯಾಕೆ ಹೇಳು? 1 ರೂಪಾಯಿನೂ ಖರ್ಚಿಲ್ಲದೆ
ಅವ್ರಿಗೆ ಫ್ರೀಯಾಗಿ ಎಜುಕೇಷನ್ ಕೊಟ್ಟು ಕಳಿಸಿದ್ದಾರೆ ನಮ್ಮ ಕರ್ಣ ಸರ್. ಥ್ಯಾಂಕ್ ಯು. ಏನಿರ್ಬೋದು ಅಂತ ನೋಡ್ಬಿಡೋಣ. ಥ್ಯಾಂಕ್ಸ್. ಇದು ಒಂದು ಫ್ಯಾಮಿಲಿ ಜೊತೆ ತೆಗೆಸ್ಕೊಂಡಿರೋ ನನ್ನ ಮೊದಲನೇ ಫ್ಯಾಮಿಲಿ ಫೋಟೋ. ಇದರ ಬೆಲೆ ತುಂಬ ದೊಡ್ಡದು. ಒನ್ಸ್ ಅಗೇನ್ ಥ್ಯಾಂಕ್ ಯು.